ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ಸಂಚಿಕೆಯನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಇಲ್ಲಿ ಮನಸ್ವಿನಿ ಮನೆ ಬಿಟ್ಟು ಹೋಗ್ತೀನಿ ಅಂತಂದು ಹೇಳ್ತಾ ಇದ್ದರೆ, ಈ ಕಡೆ ಯಾಕಮ್ಮ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತಂದು ಕೇಳ್ತಾ ಇದ್ದರೆ, ಇಲ್ಲಪ್ಪ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನನಗೆ ಇಲ್ಲಿ ಇರೋದಕ್ಕಾಗಲ್ಲ ಅಂತಂದು ಹೇಳ್ತಾ ಇದ್ದರೆ, ನಿಮಗೆ ಯಾರೋ ಏನೋ ಅಂದಿದ್ದಾರೆ, ಅದಕ್ಕೆ ನೀನು ಈ ಥರ ಮಾಡ್ತಾ ಇದೆಯಾ, ನೆನ್ನೆ ದೇವಸ್ಥಾನದಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ನೀವು ಒಂಥರ ಇದೆಯಾ ಅಂತಂದು ಹೇಳ್ತಾ ಇದ್ದರೆ, ಆಗ ಯೋಚನೆ ಮಾಡಿಬಿಟ್ಟು ಹೇಳ್ತಾನೆ ಶ್ರವಣ್, ಆ ಅಜಿತು ಭೂಮಿನ ಏನೋ ಅಂದಿರ್ತಾರೆ ನಿಮಗೆ ಅಂತಂದು ಹೇಳ್ತಾ ಇದ್ದರೆ, ಅಯ್ಯೋ ಅದೆಲ್ಲ ಬಿಡಿಯಪ್ಪ, ನಾನು ಇಲ್ಲಿ ಇರೋದಕ್ಕೆ ಆಗೋದಿಲ್ಲ, ನಾನು ನಿಮ್ಮ ಮಗಳು ಅಂತ ಪ್ರೂವ್ ಮಾಡಬೇಕಂತೆ ಅಜಿತ್ಗೆ, ಅದಕ್ಕೆ DNA ಟೆಸ್ಟ್ ಮಾಡಿಸ್ಬೇಕಂತೆ, ಆ DNA ಟೆಸ್ಟ್ ಮಾಡಿಸೋಕ್ಕೆ ನನಗೆ ಮನಸ್ಸು ಒಪ್ತಾ ಇಲ್ಲ, ಅದಕ್ಕೆ ನಾನು ಇಲ್ಲಿರೋದಕ್ಕೂ ಆಗೋದಿಲ್ಲ ಅಂತಂದು ಮನಸ್ವಿನಿ ಹೇಳ್ತಾಳೆ. ನೋಡು, ನೀನು ಯಾರು ಏನೇ ಅಂದರೂ ನಾನು ಮಾತ್ರ ನಿನ್ನ ಈ ಮನೆಯಿಂದ ಹೊರಗಡೆ ಕಳಿಸಲ್ಲ. ಹೌದಪ್ಪ, ಆ ಅಜಿತು ಆ ಭೂಮಿಗೆ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾನೆ, ನಾನು ಯಾಕೆ ನಿನ್ನ ಮಗಳು ಅಂತ ಪ್ರೂವ್ ಮಾಡ್ಕೋಬೇಕು, ನನಗೆ ಗೊತ್ತು ನಾನು ನಿನ್ನ ಮಗಳೇ ಅಂತಂದು, ಆದರೆ DNA ಟೆಸ್ಟ್ ಮಾಡಿಸೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ, ಹಾಗಾಗಿ ನಾನು ಈ ಮನೆ ಬಿಟ್ಟು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಪ್ಪ ಅಂತಂದು ಹೇಳ್ತಾ ಇದ್ದರೆ, ನೋಡು ನೀನು ಅವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಈ ಥರ ಎಲ್ಲ ನಿರ್ಧಾರ ತಗೊಳ್ಳೋದು ಸರಿ ಇಲ್ಲ, ನೀನು ಯಾವತ್ತಿದ್ರೂ ನನ್ನ ಮಗಳೇ ಅಂತ ಶ್ರವಣ್ ಹೇಳ್ತಾನೆ. ಇಲ್ಲಪ್ಪ ನಾನು ಹೋಗ್ತೀನಿ, ನನಗೆ ಬುದ್ಧಿ ಬಂದಾಗಿಂದ ನಾನು ಅನಾಥೆ ಅಂತ ಅಂದ್ಕೊಂಡೇ ಬೆಳೆದೆ, ಆದರೆ ಈಗ ನನ್ನವರು ಅಂತ ಇದ್ದಾರೆ ಅಂತ ನಾನು ತುಂಬಾ ಖುಷಿಪಟ್ಟೆ, ಆದರೆ ಈಗ ಅದು ಈ ಥರ ಆಗ್ತಾಯಿದೆ ಅಂದರೆ ನನಗೆ ತುಂಬಾ ಬೇಜಾರಾಗ್ತಾಯಿದೆ, ಅದಕ್ಕಿಂತ ನಾನು ಒಬ್ಬಳೆ ಒಂಟಿಗಾಗಿ ಅನಾಥೆ ಥರ ಬದುಕ್ತೀನಿ ಬಿಡಪ್ಪ ಅಂತಂದು ಹೇಳ್ತಾ ಇರ್ತಾಳೆ. ಶ್ರವಣ್, ಕಂದ ನೀನು ಎಲ್ಗೂ ಹೋಗಬೇಕಾಗಿಲ್ಲ, ಆದರೆ ಈಗ ನೀನು ನನ್ನ ಜೊತೆಗೆ ಬಾ ಅಂತಂದು ಹೇಳಿದ್ರೆ, ಮನಸ್ವಿನಿ ಎಲ್ಲಿಗೆ ಅಂತ ಹೇಳಿದ್ರೆ, ಶ್ರವಣ್ ಹೇಳ್ತೀನಿ ಬಾ ನೀನು ನನ್ನ ಜೊತೆಗೆ ಅಂತಂದು ಕರ್ಕೊಂಡು ಹೋಗ್ತಾನೆ. ಶ್ರವಣ್ ಸೀದಾ ಮನಸ್ವಿನಿನ ಕರ್ಕೊಂಬಿಟ್ಟು ಇಲ್ಲಿ ಅಜಿತ್ ಮನೆಗೆ ಬಂದುಬಿಟ್ಟು, ಇನ್ಸ್ಪೆಕ್ಟರ್ ಅಜಿತ್ ಎಲ್ಲಿದೆಯಾ, ಬರೋ ಕೆಳಗೆ ಅಂತಂದು ಹೇಳ್ತಾ ಇದ್ದರೆ, ಏನಾಯಿತು, ಯಾಕೆ ಈ ಥರ ಕೂಗಾಡ್ತಾ ಇದೆಯಾ ಶ್ರವಣ್ ಅಂತಂದು ಇಲ್ಲಿ ಸಂಗೀತ ಕೇಳ್ತಾ ಇದ್ದರೆ, ಅಯ್ಯೋ ನಿನ್ನ ಮಗ ಎಲ್ಲಿದ್ದಾನೆ, ಅವಳಿಗೆ DNA ಟೆಸ್ಟ್ ಮಾಡಿಸ್ಬೇಕಂತೆ, ಅವನದು ಅತಿ ಆಯಿತು ಯಾಕೋ ಅಂತಂದು ಶ್ರವಣ್ ಹೇಳ್ತಾ ಇದ್ದರೆ, ಈ ಕಡೆ DNA ಅಂದರೆ ಏನು ಅಂತಂದು ಅಜ್ಜಿ ಕೇಳ್ತಾ ಇದ್ದರೆ, ಆಗ ಸಂಗೀತಳ ಗಂಡ ಹೇಳ್ತಾನೆ, ಅದೇ ಇವಳು ಮಗಳು ಹೌದು ಅಲ್ಲ ಅಂತಂದು ತಿಳ್ಕೊಳಕ್ಕೆ ಮಾಡ್ತಾರಲ್ವ, ಅದೇ DNA ಟೆಸ್ಟ್ ಅಂತಾರೆ ಅಂತಂದು ಹೇಳ್ತಾರವಾಗ, ಈ ಕಡೆ ಸಂಗೀತ ಅಜಿತ ಬಾರೋ ಕೆಳಗೆ ಏನಾಯಿತು ನೋಡು ಅಂತಂದು ಇಲ್ಲಿ ಸಂಗೀತ ಕರೀತಾ ಇದ್ದರೆ, ಈ ಕಡೆ ಅಜಿತ್ ಕೆಳಗಡೆ ಬಂದುಬಿಟ್ಟು, ಏನಂತ ನಿನ್ನ ತಮ್ಮಂದು ಅಂತಂದು ಕೇಳ್ತಾ ಇರ್ತಾನೆ. ಏನೋ ಅಂದ್ಕೊಂಡಿದ್ಯಾ ನೀನು, ನನ್ನ ಮಗಳಿಗೆ DNA ಟೆಸ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಅಂತಂದು ಹೇಳ್ತಾ ಇದ್ದರೆ, ನಿನಗಿನ್ನೂ ಏನೋ ಅನುಮಾನ ಅಂತಂದು ಹೇಳ್ತಾ ಇದ್ದರೆ, ಈ ಕಡೆ ಸಂಗೀತ, ಅಲ್ಲ ನಿಮಗೆ ಸೀತಾರಾಮ ಕಲ್ಯಾಣಕ್ಕೆ ಸೇರಿಸ್ಬೇಕು ಅಂತಂದರೆ ನನಗೆ 1000 ದೇವ್ರಿಗೆ ಹರಕೆ ಹೊತ್ಕೊಂಡು ಸೇರಿಸಿದ್ದೀನಿ ಎಲ್ರೂ, ಮತ್ತೆ ಏನಿದು ರಾಧ ಅಂತ ಅಜಿತ್, ಏನಿದು ಇದೆಲ್ಲ ಏನಕ್ಕೆ ಮಾಡ್ತಾಯಿದ್ದೀರಾ, ಒಬ್ರಿಗೊಬ್ರಿಗೆ ಯಾಕೆ ಈ ಥರ ಮಾಡ್ತಾಯಿದ್ದೀರಾ ಅಂತಂದು ಹೇಳ್ತಾ ಇದ್ದರೆ, ನನಗೆ ಅನುಮಾನ ಇದೆ, ಇವಳು ಮನಸ್ವಿನಿ ಹೌದು ಅಲ್ವಾ ಅಂತ ಅದನ್ನು ನಾನು ಕ್ಲಿಯರ್ ಮಾಡ್ಕೋಬೇಕು ಅಂತ DNA ಟೆಸ್ಟ್ ಮಾಡಿಸೋದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀನು ಯಾರು ನನ್ನ ಮಗಳಿಗೆ DNA ಟೆಸ್ಟ್ ಮಾಡಿಸೋದಕ್ಕೆ, ನಿನಗೇನೋ ಅನುಮಾನ ಇದ್ಯಾಕೋ ಇವಾಗ ಬಂತು ಅನುಮಾನ ನಿನಗೆ ಅಂತಂದು ಇಲ್ಲಿ ಶ್ರವಣ್ ಕೇಳ್ತಾ ಇದ್ದರೆ, ಇದು ಈಗ ಬಂದಿರೋ ಅನುಮಾನ ಅಲ್ಲ ಮವ, ಇದು ನನಗೆ ಮುಂಚೆಯಿಂದ ಇದ್ದ ಹಳೆಯ ಅನುಮಾನ, ಅದನ್ನು ನಾನು ಕ್ಲಿಯರ್ ಮಾಡ್ಕೋಬೇಕು. ಏನೋ ನೀನು DNA ಟೆಸ್ಟ್ ಮಾಡಿಸ್ಬಿಟ್ಟು ನೀನೇನು ಇವಳನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಯಾ ಏನು, ಇಲ್ಲ ತಾನೇ, ಇವಳು ನನ್ನ ಮಗಳು, ನನಗೆ ಚೆನ್ನಾಗಿ ಗೊತ್ತು, ನಾನು DNA ಟೆಸ್ಟ್ ಎಲ್ಲ ಮಾಡ್ಸೋಕ್ಕಾಗಲ್ಲ, ಅಲ್ಲ ಮಾವ ಇವಳಿಗೆ ಏನು ಮಾಡಿದ್ಲೋ ಗೊತ್ತಾ ನಿಮಗೆ ದೇವಸ್ಥಾನದಲ್ಲಿ ಮೊನ್ನೆ ಅಂತಂದು ಇನ್ನೇನು ಹೇಳಬೇಕು, ಅಷ್ಟರಲ್ಲಿ ಮನಸ್ವಿನಿ ಬಂದುಬಿಟ್ಟು, ನೋಡಪ್ಪ ಇವರು ನನ್ನ ಮೇಲೆ ಇಲ್ಲ ಸಲ್ಲದ್ದೆಲ್ಲ ಆರೋಪ ಹೇಳಿ ನನ್ನ ಮನೆಯಿಂದ ಹೊರಗೆ ಹಾಕಿ ನಿನ್ನಿಂದ ದೂರ ಮಾಡಬೇಕು ಅಂತ ಕಾಯ್ತಿದ್ದಾರೆ, ಅದಕ್ಕೆ ನಾನು ಸಾಯೋದೇ ಮೇಲು, ಇಲ್ಲ ಈ ಮನೆ ಬಿಟ್ಟು ಹೋಗೋದೇ ಮೇಲು ಅಂತಂದು ಹೇಳ್ತಾ ಇರ್ತಾರೆ. ಅವತ್ತು ನಾನು ಕೇಳಿದಾಗ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಪ್ರೂವ್ ಮಾಡೋಕ್ಕೆ ಅಂತ ಹೇಳ್ತಾರೆ, ಈಗ ಬರೀ DNA ಟೆಸ್ಟ್ಗೆ ಆಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಇದನ್ನು ಹೆಂಗೆ ನಂಬೋದು ಅಪ್ಪ, ಅವ್ರು ಹೇಳೋದನ್ನೆಲ್ಲ ನಂಬೇಡಿ, ನನ್ನ ಗೌರವ ತೆಗೆದುಬಿಟ್ಟು ನನ್ನ ಇಲ್ಲಿಂದ ದೂರ ಮಾಡಬೇಕು ಅಂತಲೇ ಈ ಥರ ಮಾಡ್ತಾ ಇರೋದು, ನನಗೆ ಇದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅದ್ರ ಬದಲು ನಾನು ಸಾಯೋದ ಮೇಲು ಅಂತಂದು ಹೇಳ್ತಾ ಇದ್ದರೆ, ನೋಡು ಆ ಮುದ್ದಾದ ಹುಡುಗಿ ಮನಸ್ಸಲ್ಲಿ ಏನೆಲ್ಲ ನೀನು ಮನಸ್ಸಿಗೆ ಹಚ್ಚಿಕೊಳ್ಳೋ ಥರ ಮಾಡಿದೀಯ, ಪಾಪ ಅವಳು ಸಾಯೋ ಲೆವೆಲ್ಗೆ ಮಾತಾಡ್ತಾ ಇದ್ದಾಳೆ ಅಂದರೆ ನೀನು ಅವಳಿಗೆ ಎಷ್ಟು ಹಿಂಸೆ ಕೊಟ್ಟಿರಬಾರ್ದು ಅಂತಂದು ಹೇಳ್ತಾ ಇದ್ದರೆ, ನೋಡಿ ಅವಳು ಏನು ಮಾಡಿದಾಳೆ ಅಂತಂದು ನಾನೇನಾದರೂ ಒಂದು 5 ನಿಮಿಷ ಹೇಳೋದಕ್ಕೆ ನನಗೆ ಟೈಮ್ ಕೊಡಿ ಅಷ್ಟೇ ನೀವು, ಆಮೇಲೆ ಗೊತ್ತಾಗುತ್ತೆ ಅವಳು ಏನು ಅಂತಂದು, ನೋಡು ನನ್ನ ಮಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀನು ಮಾತಾಡೋದಕ್ಕೆ ಬರಬೇಡ ಅಂತಂದು ಹೇಳ್ತಾ ಇದ್ದರೆ, 5 ನಿಮಿಷ ಅವಳು ದೇವಸ್ಥಾನದಲ್ಲಿ ಏನು ಮಾಡಿದ್ಲು ಅಂತ ಕೇಳ್ಕೊಳ್ಳಿ ಅಂತಂದು ಹೇಳ್ತಾ ಇದ್ದರೆ, ಅಷ್ಟೊತ್ತಿಗೆ ಅಶ್ವಿನಿ ಬಂದುಬಿಟ್ಟು ಕೈ ಹಿಡ್ದು, ಅಪ್ಪ ಬನ್ನಿ ಅಪ್ಪ, ನಾವು ಇಲ್ಲಿಂದ ಹೊರಟೋಗೋಣ ಬನ್ನಿ ಅಪ್ಪ, ಇವರು ಇನ್ನೂ ಏನೇನೋ ಹೇಳಿ ನಮ್ಮಿಬ್ಬರನ್ನೂ ದೂರ ಮಾಡ್ತಾರೆ ಬನ್ನಿ ಅಪ್ಪ ಅಂತಂದು ಅಶ್ವಿನಿ ಮಾತನ್ನು ನಿಲ್ಲಿಸ್ಬಿಡ್ತಾಳೆ ಅಜಿತ್ದು.
ಅಷ್ಟೊತ್ತಿಗೆ ನೋಡು ಇನ್ಮೇಲೆ ಅಮ್ಮನ ನೋಡೋಕ್ಕೆ ಅಂತ ಈ ಮನೆಗೆ ಬರ್ತಿದ್ದೆ, ಈಗ ಅದಕ್ಕೂ ಬರೋದಿಲ್ಲ ಅಂತಂದು ಹೇಳ್ತಾ ಇರ್ತಾರೆ. ಇನ್ಮೇಲೆ ಫೋನಲ್ಲೇ ಮಾತಾಡ್ತೀನಮ್ಮ ನಾನು ನಿನ್ನ ಜೊತೆಗೆ ಅಂತಂದು ಹೇಳ್ತಾ ಇದ್ದರೆ, ಈ ಕಡೆ ದೊಡ್ಡ ಸಾಹೇಬ್ರೆ ಪ್ಲೀಸ್ ನೀವು ಅವ್ರನ್ನ ಎತ್ತಿ ಆಡಿಸಿರೋ ಅಂತಂದು ಹೇಳ್ತಾ ಇದ್ದೀರಾ. ಆಡಿಸಿರೋ ಮಗುಗೆ ಒಂದು ಸ್ವಲ್ಪ ನೀವು ಕ್ಷಮೆ ಮಾಡಿಬಿಟ್ಟು ಒಂದು 4 ಏಟು ಹೊಡೆದ್ಬಿಡಿ ಅಂತಂದು ಹೇಳ್ತಾ ಇದ್ದರೆ, ಇದೆಲ್ಲ ಆಗ್ತಿರೋದು ನಿನ್ನಿಂದನೇ ಕಣೆ, ನಿನ್ನ ಮುಖ ನೋಡೋದಕ್ಕೆ ನನಗೆ ಅಸಹ್ಯ ಆಗ್ತಾಯಿದೆ. ನೀನು ಈ ಮನೆಗೆ ಬಂದಮೇಲೆ ಇಷ್ಟೆಲ್ಲ ಆಗ್ತಾ ಇರೋದು, ಅದಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗಿತ್ತು ಅಂತಂದು ಇಲ್ಲಿ ಬೈತಾ ಇದ್ದರೆ, ಇಲ್ಲಿ ದೊಡ್ಡ ಸಾಹೇಬ್ರೆ ನೀವೇನು ಬೇಕಾದ್ರೂ ಮಾತಾಡಿ ನನಗೆ, ಆದರೆ ಈ ಮನೆ ಬಿಟ್ಟು ಹೋಗ್ತೀನಿ, ಈ ಮನೆ ಋಣ ತೀರ್ತು ಅಂತ ಮಾತ್ರ ಹೇಳಬೇಡಿ, ನಿಮ್ಮ ಕೈ ಮುಗಿತೀನಿ, ಬನ್ನಿ ಒಂದು 4 ಏಟು ಹೊಡೆದ್ಬಿಡಿ ಅವ್ರಿಗೆ, ಸಮಾಧಾನ ಮಾಡ್ಕೊಳ್ಳಿ ನೀವು ಅಂತಂದು ಹೇಳ್ತಾ ಇದ್ದರೆ, ನೋಡು ನನ್ನ ಕೈ ಬಿಡು ಅಂತಂದು ಜೋರಾಗಿ ತಳ್ಳಿಬಿಡ್ತಾನೆ. ನಿಮ್ಗೇನಾದರೂ ಮನುಷ್ಯತ್ವ ಇದೆನಾ ಅಂತಂದು ಅಜಿತ್ತು ಹೇಳ್ತಾ ಇದ್ದರೆ, ಮನುಷ್ಯತ್ವದ ಬಗ್ಗೆ ನೀನು ಹೇಳ್ತಾ ಇದೀಯಾ, ಹೋಗೋ ಸುಮ್ಮನೆ ಅಂತಂದು ಹೇಳ್ತಾ ಇದ್ದರೆ, ಏನು ಈ ಮನೆಗೆ ಬಂದಾಗೆಲ್ಲ ಇತ್ತೀಚೆಗೆ ಜಗಳ ಮಾಡಿಕೊಂಡೇ ಹೋಗ್ತೀಯ ನೀನು ಅಂತಂದು ಸಂಗೀತ ಹೇಳ್ತಾ ಇದ್ದರೆ, ಏನು ಮಾಡೋದು ನನ್ನ ಹಣೆ ಬರನೇ ಆ ಥರ ಇದೆ, ಇನ್ಮೇಲೆ ಈ ಮನೆ ಕಡೆ ಕಾಲು ಕೂಡ ಇಡಲ್ಲ ನಾನು ಅಂತಂದು ಕರ್ಕೊಂಡು ಹೋಗ್ತಾ ಇದ್ದರೆ, ಅಜಿತ ಏನೋ ಇದು ಕೋಪ ಕಡಿಮೆ ಮಾಡ್ಕೊಳ್ಳೋ ಸ್ವಲ್ಪ ಅಂತ ಸಂಗೀತ ಹೇಳ್ತಾಯಿದ್ರೆ, ನಾನು ಕೋಪ ಮಾಡ್ಕೊಂಡಿಲ್ಲ ಅಮ್ಮ, ನಾನು ಇರೋದನ್ನು ಹೇಳ್ತಾ ಇದ್ದೀನಿ, ನಾನು ಅವ್ರನ್ನ ಒಂದು ಇದರಿಂದ ಕಾಪಾಡಬೇಕು ಅಂತ ಅಂದ್ಕೊತಿದ್ದೀನಿ, ಆದರೆ ಅವರೇ ಈ ಥರ ಮಾಡ್ತಾ ಇರೋದು ಅಂತಂದು ಅಜಿತ್ತು ಹೇಳ್ತಾನೆ. ಅಲ್ಲ ಸಾಹೇಬ್ರೆ ಏನಿದು ಅಂತಂದು ಹೇಳ್ತಾ ಇದ್ದರೆ, ಅಲ್ಲ ಮಾವ ನನ್ನ ಮಾತು ನಂಬ್ತಾ ಇಲ್ಲ, ಅದೇ ಅವ್ರ ಮಾತು ನಂಬ್ತಾ ಇದ್ದಾನೆ. ಆ ಅಶ್ವಿನಿಗೆ ಏನು ಹೇಳೋಕ್ಕೆ ಬಿಡ್ತಾ ಇಲ್ಲ ನನಗೆ. ಮಾವನ್ನ ತಡೆದ್ಬಿಟ್ಟು ಕರ್ಕೊಂಡು ಹೋದ್ಲು. ಅವಳು ಎಷ್ಟು ನಾಟಕ ಮಾಡ್ತಾ ಇದ್ದಾಳೆ, ದೊಡ್ಡ ಫ್ರಾಡ್ ಅವಳು ಮಾಡ್ತಾ ಇರೋದೆಲ್ಲ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಆದರೆ ಈ ಮಾವ ಯಾಕೆ ನನ್ನ ಮಾತು ನಂಬ್ತಾ ಇಲ್ಲ ಅಂತಂದು ಹೇಳ್ತಾ ಇದ್ದರೆ, ಅದಿರಲಿ ನೀನು ಯಾಕೆ ನಾನು ಮಾವ ಜಗಳಾಡುವಾಗ ನೀನು ಯಾಕೆ ಮಧ್ಯೆ ಬಂದು ಬೈಸ್ಕೊತಿದ್ಯಾ ಅಂತಂದು ಹೇಳ್ತಾ ಇದ್ದರೆ, ನೋಡು ನಾನು ಇವಿಬ್ಬರು ಜಗಳ ಆಡ್ಕೊಂಡು ನಿಂತ್ಕೊಳ್ತಾ ಇದ್ದರೆ ನಾನು ನೋಡ್ಕೊಂಡು ನಿಂತ್ಕೋಬೇಕಾ ಅಂತಂದು ಹೇಳ್ತಾ ಇದ್ದರೆ, ಅದಕ್ಕೆ ಅಜ್ಜಿ ಮಾವ ಎಲ್ಲ ನಿನಗೆ ಬೈಯೋದು, ನಿನಗೆ ಚುಚ್ಚಿ ಮಾತಾಡೋದು, ನೀನು ಈ ಥರ ಮಾಡೋದಕ್ಕೇನೆ ಅಂತಂದು ಹೇಳ್ತಾ ಇದ್ದರೆ, ಮಾವ ನೋಡಿದ್ರೆ ನನ್ನ ಮಾತೇ ಕೇಳ್ತಿಲ್ಲ, ಅಲ್ಲ ಅವಳ ಮಾತು ಕೇಳ್ತಾರೆ, ನನ್ನ ಮಗಳು ಅಂತ ಮಾತಿಗೂ ಹೇಳ್ತಾರೆ, ಅದು ನೋಡಿದ್ರೆ ನನ್ನ ಮಾತೇ ಕೇಳಲ್ಲ. ಐ ಡ್ಯಾಮ್ ಶೋರ್ ಅವಳು ನಮ್ಮ ಮನಸ್ವಿನಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದರೆ DNA ಟೆಸ್ಟ್ಗೆ ಆರಾಮಾಗಿ ಒಪ್ಕೊಂಡ್ಬಿಡ್ತಾ ಇದ್ಲು ಅಂತಂದು ಹೇಳ್ತಾ ಇದ್ದರೆ, ಅಲ್ಲ ಸಾಹೇಬ್ರೆ ನೀವು ಈ ಥರ ಎಲ್ಲ ಮಾತಾಡೋದಕ್ಕಿಂತ ನೀವು ಮುಂಚೆ ದೊಡ್ಡವ್ರ ಹತ್ರ ಮಾತಾಡಬೇಕಿತ್ತು. DNA ಬಗ್ಗೆ ಅಜ್ಜಿ ಹತ್ರನೋ ಇಲ್ಲ ದೊಡ್ಡ ಸಾಹೇಬ್ರ ಹತ್ರನೋ ಮಾತಾಡಿದರೆ ನಿಮಗೆ ಆರಾಮಾಗಿ ನೀವು ಅಶ್ವಿನಿ ಅವ್ರನ್ನ DNA ಟೆಸ್ಟ್ಗೆ ಒಪ್ಪಿಸ್ಬೋದಿತ್ತು ಅಂತಂದು ಹೇಳ್ತಾ ಇದ್ದರೆ, ಅವಳು ನಿಜವಾಗ್ಲೂ ಮನಸ್ವಿನಿ ಆಗಿದ್ದರೆ DNA ಟೆಸ್ಟ್ಗೆ ಯಾಕೆ ಒಪ್ಕೊತಿಲ್ಲ ಅಂತಂದು ಹೇಳಿದರೆ, ಅಲ್ಲ ಸಾಹೇಬ್ರೆ ನಾನು ಹೇಳೋದು ಕೇಳಿ, ಫಸ್ಟು ನೀವು ದೊಡ್ಡವ್ರ ಕಡೆಯಿಂದ ಹೋಗಿದ್ದರೆ ನಾನು ಅಶ್ವಿನಿಯನ್ನು ಆರಾಮಾಗಿ ಒಪ್ಪಿಸ್ಬೋದಿತ್ತು. DNA ಮಹತ್ವ ಏನು, ಅದನ್ನು ಯಾಕೆ ಮಾಡ್ತಾರೆ ಅಂತ ನೀವು ದೊಡ್ಡವ್ರಿಗೆ ತಿಳಿಸಿ ಹೇಳಿದ್ರೆ ಅವರು ಸಮಾಧಾನವಾಗಿ ಅಶ್ವಿನಿಗೆ ಬುದ್ಧಿ ಹೇಳೋರು, ಆಗ ಈ ಗಲಾಟೆ ಜಗಳ ಯಾವುದು ಆಗ್ತಾನೆ ಇರಲಿಲ್ಲ ಅಲ್ವಾ ಅಂತಂದು ಹೇಳ್ತಾ ಇದ್ದರೆ, ಹೌದಲ್ವಾ ಅಂತಂದು ಅಜಿತ್ತು ಹಾಗೆ ಹೋಗ್ಬಿಡ್ತಾನೆ. ಅಜಿತ್ತು ಇಲ್ಲಿ ಸಂಗೀತ ಮತ್ತು ಅಜ್ಜಿ ಇಬ್ಬರು ಕೂಡ ರೂಮಲ್ಲೇ ಕೂತ್ಕೊಂಡಿರ್ತಾರೆ, ಅಲ್ಲಿಗೆ ಬರ್ತಾನೆ. ಆಗ ಸಂಗೀತ ಏನು ಅಜಿತ್ ಅಂತಂದು ಹೇಳಿದಾಗ, ಅಜಿತ್ತು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಜ್ಜಿ ಅಂತಂದು ಹೇಳ್ತಾ ಇದ್ದರೆ, ನೋಡಪ್ಪ ಮತ್ತೆ ಆ ಅಶ್ವಿನಿ ಬಗ್ಗೆ ಮಾತಾಡ್ತೀಯ ಅಂತಂದರೆ ನನ್ನ ಜೊತೆ ಮಾತಾಡಬೇಡ ಹೋಗು ಅಂತಂದು ಅಜ್ಜಿ ಹೇಳ್ತಾರೆ. ಅಜ್ಜಿ ಪ್ಲೀಸ್ ಇದೊಂದು ಸಲ ನನ್ನ ಮಾತು ಕೇಳಿ, ದಯವಿಟ್ಟು ಆ ಅಶ್ವಿನಿ ನಿಜವಾಗ್ಲೂ ಮನಸ್ವಿನಿ ಆಗದೇ ಇದ್ದರೆ ಏನು ಮಾಡೋದು, ಅದು ಎಲ್ಲರಿಗೂ ಮೋಸ ಮಾಡ್ದಂಗೆ ಆಗಲ್ವಾ ಈ ಮನೆಗೆ ಎಲ್ಲರಿಗೂ, ಅದರಲ್ಲೂ ಶ್ರವಣ್ ಮಾವಾಗೆ ಎಷ್ಟು ಮೋಸ ಆಗಲ್ಲ, ಅವಳನ್ನೇ ಅವ್ರ ಮಗಳು ಅಂತ ನಂಬಿದ್ದಾರೆ, ಅದನ್ನು ನಾವು ಪ್ರೂವ್ ಮಾಡಬೇಕು ನೋಡು, ಆ ಪ್ರೂವ್ ಮಾಡಿ ಏನೂ ಆಗಬೇಕಾಗಿಲ್ಲ ಅಂತಂದು ಹೇಳಿದ್ರೆ, ಹೌದು ಅಜ್ಜಿ ನನಗಂತೂ ಏನೂ ಆಗಬೇಕಾಗಿಲ್ಲ ನೋಡಿ ಅಜ್ಜಿ, ಮನಸ್ವಿನಿ ಅಶ್ವಿನಿನೇ ಮನಸ್ವಿನಿ ಅಂತ ಪ್ರೂವ್ ಮಾಡೋದಕ್ಕೆ ನನಗೇನಾದರೂ ಲಾಭ ಆಗುತ್ತಾ, ಪ್ರೂವ್ ಮಾಡಿದ್ರೆ ಏನೂ ಇಲ್ಲ, ನಾನೇನಾದರೂ ಅವಳನ್ನ ಮದುವೆ ಆಗಬೇಕಾ, ಇಲ್ಲ ನಂಗೆ ಆಲ್ರೆಡಿ ಮದುವೆ ಆಗಿದೆ, ಈ ಜನ್ಮದಲ್ಲಿ ಭೂಮಿನೇ ನನ್ನ ಹೆಂಡತಿ, ಭೂಮಿನ ಬಿಟ್ಟು ನಾನು ಯಾರನ್ನು ಕೂಡ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ, ಅಂಥದ್ರಲ್ಲಿ ನಾನು ಯಾಕೆ ಬೇರೆ ಲಾಭ ಏನು ಸಿಗುತ್ತೆ ನನಗೆ ಹೇಳಿ ಅಂತಂದು ಹೇಳ್ತಾ ಇದ್ದರೆ, ಹೌದು ಅಜಿತ್ ಹೇಳೋದು ನಿಜನೇ ಇದೆ, ಈ ಮನೆಗೆ ಶ್ರವಣ್ಗೆ ಎಲ್ರಿಗೂ ಕೂಡ ಒಂದು ಮೋಸ ಆದರೆ ಅಕಸ್ಮಾತ್ ಆ ಅಶ್ವಿನಿ ಮನಸ್ವಿನಿ ಅಲ್ಲ ಅಂತಂದು ಆಗಿ ಮುಂದೆ ಏನಾದರೂ ದೊಡ್ಡ ಆಘಾತ ಆಗೋಕ್ಕಿಂತ ಈಗಲೇ ನಾವು ಏನಾದರೂ ಒಂದು ಪರಿಹಾರ ಕಂಡು ಹಿಡ್ಕೋಬೇಕಲ್ವಾ ಅಮ್ಮ, ಇಲ್ಲಿ ಅಜಿತ್ ಹೇಳೋದು ಸರಿ ಇದೆ ಅಂತಂದು ಸಂಗೀತ ಹೇಳಿದ್ರೆ, ನೀವು ಒಂದೇ ಒಂದು ಸಲ ಹ್ಞೂ ಅನ್ನಿ ಅಜ್ಜಿ, ನೀವು ಒಂದೇ ಒಂದು ಸಲ DNA ಟೆಸ್ಟ್ಗೆ ಹ್ಞೂ ಅನ್ನಿಸಿ ಅಶ್ವಿನಿನ ಅಂತಂದು ಹೇಳ್ತಾ ಇದ್ದರೆ, ಸರಿ ಈಗ ನಾವು ಏನು ಮಾಡಬೇಕು ಅಂತಂದು ಅಜ್ಜಿ ಹೇಳ್ತಾ ಇದ್ದರೆ, ಆಗ ಸಂಗೀತ ನೋಡಿ ಅಮ್ಮ, ನೀವು ಹೇಗೆ ಅವಳಿಗೆ ಮೊಮ್ಮಗಳು ಅನ್ನೋ ಪ್ರೀತಿ ಕೊಟ್ಟಿದ್ದೀರಾ, ನಾನು ಕೂಡ ಅವಳಿಗೆ ಸೊಸೆ ಅಂತ ಪ್ರೀತಿ ಕೊಟ್ಟಿದ್ದೀನಿ, ಈ ಮನೆ ಸೊಸೆ ಅಂತ ಅಂದ್ಕೊಂಡು ಪ್ರೀತಿ ಕೊಟ್ಟಿದ್ದೀನಿ, ಆ ಪ್ರೀತಿಗೆ ಯಾವತ್ತಾದರೂ ಒಂದು
ಮೋಸ ಆಗಿದೆ ಅಂತಂದು ಗೊತ್ತಾದ ಮೇಲೆ ದೊಡ್ಡ ಆಘಾತ ಆಗೋದು ತಪ್ಪುತ್ತಲ್ವ. ಅಜಿತ್ ಹೇಳೋದು ಕೂಡ ಸರಿಯಾಗಿದೆ ಅಲ್ವಾ ಅಮ್ಮ, ಇದಕ್ಕೊಂದೇ ಒಂದು ಸಲ ನೀವು ಒಪ್ಕೊಂಬಿಡಿ, ಶ್ರವಣ್ಗೆ ಏನಾದರೂ ಹೇಳಿ ಒಪ್ಪಿಸ್ಬಿಡಿ ಅಮ್ಮ. ಇದು ನಮ್ಮ ಮನೆಗೆ ಎಲ್ರಿಗೂ ಕೂಡ ಮೋಸ ಆಗೋದನ್ನು ತಪ್ಪಿಸುತ್ತೆ ಮುಂದೆ ಒಂದಿನ ಅಂತಂದು ಹೇಳಿದ್ರೆ, ಅಜಿತ್ ನೀನು ಹೇಳೋದು ಸತ್ಯನ ಹಾಗಾದರೆ ನಾನು ಈಗಲೇ ಆ ಕೆಲಸನ ಮಾಡ್ತೀನಪ್ಪ ಅಂತಂದು ಹೇಳ್ತಾ ಇದ್ದರೆ, ಸಂಗೀತ ಈಗಲೇ ಶ್ರವಣ್ಗೆ ಫೋನ್ ಮಾಡು ಅಂತ ಹೇಳಿಬಿಟ್ಟು ಅಜ್ಜಿ ಇಲ್ಲಿ ಸಂಗೀತ ಕಡೆಯಿಂದ ಫೋನ್ನ ಮಾಡಿಸ್ತಾರೆ. ಅಜ್ಜಿ ನಿಜವಾಗ್ಲೂ ನೀವು ಇದಕ್ಕೆ ಒಪ್ಕೊಂಡ್ರಾ, ನನಗೆ ತುಂಬಾ ಖುಷಿ ಆಗ್ತಾಯಿದೆ ಅಂತಂದು ಹೇಳ್ತಾರೆ. ಸರಿ ಈಗ ಶ್ರವಣ್ಗೆ ಫೋನ್ ಮಾಡು ಅಂತಂದು ಹೇಳಿಬಿಟ್ಟು ಫೋನ್ನ ಮಾಡಿಸ್ತಾರೆ. ಅಕ್ಕ ಹೇಳಿ ಅಕ್ಕ ಏನು ಅಂತಂದು ಹೇಳ್ತಾ ಇದ್ದರೆ, ಶ್ರವಣ ಮನೆಗೆ ಬರೋಕ್ಕಾಗುತ್ತೇನೋ, ನಾನು ನಿನ್ನ ಜೊತೆ ಅರ್ಜೆಂಟಾಗಿ ಮಾತಾಡಬೇಕಿತ್ತು ಅಂತ ಹೇಳಿದ್ರೆ, ನೋಡಕ್ಕ ಈಗಿರೋ ಪರಿಸ್ಥಿತಿಯಲ್ಲಿ ಮನೆಗೆಲ್ಲ ಬರೋಕ್ಕಾಗಲ್ಲ ಅಂತಂದು ಹೇಳ್ತಾ ಇರ್ತಾನೆ ಶ್ರವಣ್. ಅಯ್ಯೋ ನಿನಗೆ ನಿಮ್ಮ ಅಕ್ಕನ ಮೇಲೆ ನಂಬಿಕೆ ಇಲ್ವೇನೋ ಅಂತ ಹೇಳಿದ್ರೆ, ಅದೆಲ್ಲ ಇರಲಿ ಅಕ್ಕ, ನನಗೆ ಈ ಮನೆಗೆ ಬರೋಕ್ಕಾಗಲ್ಲ ನೋಡು ಅಂತ ಹೇಳ್ತಾನೆ. ಆಗ ಇಲ್ಲಿ ಅಜಿತ್ ಸನ್ನೆ ಮಾಡಿ ದೇವಸ್ಥಾನ ಹತ್ರ ಬರೋದಕ್ಕೆ ಅಂತ ಹೇಳ್ತಾನೆ. ಅದೇ ನಮ್ಮ ಮನೆಯಿಂದ ದೇವಸ್ಥಾನ ಇದೆಯಲ್ಲ ಅಲ್ಲಿಗಾದರೂ ಬಾರೋ ಮಾತಾಡಬೇಕು ಅಂತಂದು ಹೇಳ್ತಾನೆ. ಸರಿ ಆಯಿತು ಬರ್ತೀನಿ ಅಂತಂದು ಶ್ರವಣ್ ಹೇಳ್ತಾನೆ. ಹಾಗೆ ಸಂಗೀತ ನೀನು ಬರೋದು ನಿನ್ನ ಮಗಳಿಗೆ ಗೊತ್ತಾಗೋದು ಬೇಡ, ನೀನು ಒಬ್ಬನೇ ಬಾ ಹೇಳ್ತೀನಿ ಅಂತಂದು ಹೇಳಿ ಕರೀತಾಳೆ. ಯಾಕೆ ಅಂತಂದು ಕೇಳ್ತಾನೆ. ನಾನು ಹೇಳ್ತೀನಿ ಬಾ ಅಂತ ಹೇಳಿದಾಗ ದೇವಸ್ಥಾನದ ಹತ್ರ ಹೋದಾಗ ಅಜ್ಜಿ ಶ್ರವಣ್ಣ DNA ಟೆಸ್ಟ್ ಮಾಡಿಸೋದಕ್ಕೆ ನಿನ್ನ ಮಗಳನ್ನ ಒಪ್ಸು ಅಂತಂದು ಹೇಳಿದ್ರೆ, ಸರಿ ಬ್ಲಡ್ ಸ್ಯಾಂಪಲ್ ತಾನೆ ಯಾವಾಗ ಬೇಕು ಹೇಳಿ ಕರ್ಕೊಂಬಂದು ಕೊಡಿಸ್ತೀನಿ ಅಂತಂದು ಶ್ರವಣ್ ಹೇಳ್ತಾನೆ. ಏನೋ ನಿಜವಾಗ್ಲೂ ಒಪ್ಕೊಂಡ್ಬಿಟ್ಟೇನೋ ನೀನು ಇದಕ್ಕೆ ಅಂತಂದು ಹೇಳ್ತಾ ಇದ್ದರೆ, ಇನ್ನೇನು ಮಾಡೋದಮ್ಮ ನೀನು ಅನುಮಾನ ಪಡ್ತಾ ಇದೀಯ ಅಂದರೆ ನೀನು ಹೇಳಿದ ಮೇಲೆ ಒಪ್ಕೊಳ್ಳೇಬೇಕಲ್ಲಮ್ಮ ಅಂತಂದು ಹೇಳ್ತಾ ಇದ್ದರೆ, ಈ ಕಡೆ ಫೋನ್ ಮಾಡಿಬಿಟ್ಟು ಸಂಗೀತ ಅಜಿತ್ಗೆ ಹೇಳ್ತಾಳೆ, ನಿಮ್ಮ ಮಾವ ಬ್ಲಡ್ ಟೆಸ್ಟ್ ಕೊಡೋದಕ್ಕೆ ಅಂತಂದು ಒಪ್ಕೊಂಡಿದ್ದಾರೆ ಕಣೋ ಅಂತಂದು ಹೇಳ್ತಾ ಇದ್ದರೆ, ಸರಿ ನಿನ್ನ ಮಗಳಿಗೆ ಇದೆಲ್ಲ ಏನು ಹೇಳೋಕೆ ಹೋಗಬೇಡ ಅಂತಂದು ಹೇಳ್ತಾರೆ. ಈ ಕಡೆ ಖುಷಿಗೆ ಅಜಿತ್ತು ಭೂಮಿನ ತಪ್ಕೊಂಡ್ಬಿಡ್ತಾನೆ.